ಈಗ ಹಿರಿಯ ನಟಿ ಆಗಿರುವಂಥ ಉಮಾಶ್ರೀ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ನಮಸ್ತೆ ಮೇಡಮ್, ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ ಚೇತನ್ ಅವರು ಮಾಡಿರುವಂಥ ಒಂದು ಪೋಸ್ಟ್. ಈಗ ಹೇಳಿದ್ರು ನಿಮ್ಮವರು. ಅವರು ಪೋಸ್ಟ್ನಲ್ಲಿ ಮೆನ್ಷನ್ ಮಾಡ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನನಗೆ ಗೌರವ ಇದೆ, ಆದರೆ ಅವರ ಸ್ಮಾರಕಕ್ಕೆ ಕೊಟ್ಟಿರುವಂಥ 2.5 ಎಕರೆ ಜಾಗ ಯಾಕಾಗಿ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ಇದು ನಿಜವಾಗ್ಲೂ ಕೂಡ ಅವರು ಕನ್ನಡ ಚಿತ್ರರಂಗದಲ್ಲಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಗೌರವ ಅನ್ನುವಂಥದ್ದು ಬಾಯಲ್ಲ, ಬರೀ ಬಾಯಲ್ಲಿ ಗೌರವ ಇದೆ ಅಂದಾಕ್ಷಣಕ್ಕೆ ಅವರ ಮಾತಿಗೂ ಮತ್ತು ಕೃತಿಗೂ ಎರಡಕ್ಕೂ ತುಂಬಾ ವ್ಯತ್ಯಾಸ ಆಗತ್ತೆ. ಆಯ್ತಾ? ಡಾಕ್ಟರ್ ರಾಜ್ಕುಮಾರ್ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವ್ರು ಅರ್ಥ ಮಾಡ್ಕೋಬೇಕು. ಕನ್ನಡ ನಾಡಿಗೆ ಅತಿ ಹೆಚ್ಚು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕವನ್ನ ಇವತ್ತಿಲ್ಲಿ ಮಾಡಿದ್ದಾರೆ ಅಂತಂದ್ರೆ ಸರ್ಕಾರ, ಅದಕ್ಕೆ ನಾವು ಅದನ್ನ ಅಪ್ರಿಶಿಯೇಟ್ ಮಾಡಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೊಡುಗೆಗಳು ಇವರೆಲ್ಲ ಏನ್ ಕೊಟ್ಟಿದ್ದಾರೆ ಇವತ್ತೆಲ್ಲ ನಿನ್ನೆ ಇವತ್ತು ಕಂಡುಬಿಡ್ತಾರ. ಇವರೆಲ್ಲಾನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಯಾವ ನೈತಿಕ ಹಕ್ಕಿದೆ ಮಾತಾಡೋದಿಕ್ಕೆ? ಮಾತು ಬರುತ್ತೆ ಅಂತ ಬಾಯಿ ಹೋದಂಗೆಲ್ಲ ಮಾತಾಡೋದಲ್ಲ ಅದು. ಬುದ್ಧಿವಂತಿಕೆ ಅನ್ನೋಂಥದ್ದು ಈ ರೀತಿಯಲ್ಲೆಲ್ಲ ತೋರಿಸೋದು. ಜನಪರವಾಗಿ ಹೋರಾಟ ಮಾಡ್ತಾರೆ, ಓಕೆ ಮಾಡ್ತಾರೆ, ಬಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಸ್ಮಾರಕವನ್ನ ಕಟ್ಟಿರೋದ್ರ ಬಗ್ಗೆ ಹೇಳಿಕೆಗಳನ್ನ ಕೊಡೋದು, ಅದರಲ್ಲೂ ಕೂಡ ವ್ಯತಿರಿಕ್ತವಾದ ಹೇಳಿಕೆಗಳನ್ನ ಕೊಡೋದು ಅಂತಂದ್ರೆ ನಾನ್ ಮೊದಲನೇದಾಗಿ ಹೇಳ್ತೀನಿ, ಆತ ನಟನಾಗೋದಕ್ಕೆ ಯೋಗ್ಯನೇ ಅಲ್ಲ ಅಂತ. ಅವನು ಕನ್ನಡದ ಹುಡುಗನಾಗಿ ಹುಟ್ಟಿರೋದಕ್ಕೂ ಕೂಡ ಯೋಗ್ಯತೆ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಕನ್ನಡದ ಆಸ್ತಿ, ನಮ್ಮ ಕನ್ನಡದ ಆಸ್ತಿ, ನಮ್ಮ ಕನ್ನಡದ ಆಸ್ತಿ. ಮುಂದಿನ ಪೀಳಿಗೆಗೂ ಕೂಡ ಅವರ ನೆನಪುಗಳು, ಅವರ ಕೊಡುಗೆಗಳು, ಅವರ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರ್ತಕ್ಕಂತಹ ಅಗಾಧವಾದ ಸೇವೆ ಎಲ್ಲವೂ ಕೂಡ ಮುಂದಿನ ಪೀಳಿಗೆಯವ್ರಿಗೂ ಕೂಡ ಅದು ನೆನಪಿನಲ್ಲಿರುವಂತಹ ಒಂದು ಗಟ್ಟಿಯಾದಂತ ಕೆಲಸ ಮಾಡಿರ್ತಕ್ಕಂಥವ್ರು. ಅವ್ರ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಯಾವ ಅರ್ಹತೆನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಹಾಗಿದ್ರೆ ಮೇಡಮ್ ಯಾಕಾಗಿ ಹೇಳಿಕೆಯನ್ನ ಕೊಟ್ರು ಅಂತ ನಿಮ್ ಪ್ರಕಾರ? ಅವ್ರನ್ನೇ ಕೇಳಿ ಯಾಕಾಗಿ ಹೇಳಿಕೆ ಕೊಟ್ಟವ್ರನ್ನ ಕೇಳ್ಬೇಕಲ್ಲ ನೀವು. ಅವ್ರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳಕ್ ಪ್ರಯತ್ನ ಪಡ್ತಾ ಇದೀವಿ ಮೇಡಮ್, ಬಟ್ ಅವ್ರ ಫೋನ್ ಪಿಕ್ ಮಾಡ್ತಿಲ್ಲ. ಕಲ್ಲು ಒಗದ್ ಬಿಡೋದು, ರಾಡಿ ಎಬ್ಬಿಸ್ಬಿಡೋದು, ಸುಮ್ನೆ ಕೂತ್ ಬಿಡೋದು. ಕಲ್ಲು ಒಗದವ್ರಿಗೆ, ರಾಡಿ ಎಬ್ಬಿಸಿದವ್ರಿಗೆ ಉತ್ತರ ಕೊಡೋ ಯೋಗ್ಯತೆನೂ ಬೇಕಲ್ಲ. ನನ್ನಂಥವಳಿಗೆ ನನ್ಗೆ ಇಷ್ಟು ಬೇಸರ ಮತ್ತು ಸಿಟ್ಟು ಬರ್ಬೇಕಾದ್ರೆ ಸಾಮಾನ್ಯವಾಗಿ ಕನ್ನಡದ ಅಭಿಮಾನಿಗಳಿಗೆ, ಕನ್ನಡ ಪರ ಹೋರಾಟಗಾರರಿಗೆ, ಅಣ್ಣವ್ರ ಬಗ್ಗೆ ಇರ್ತಕ್ಕಂಥ ಗೌರವಾನ್ವಿತ ವ್ಯಕ್ತಿಗಳಿಗೆ ಎಷ್ಟು ನೋವಾಗತ್ತೆ, ಎಷ್ಟು ಮನುಷ್ಯರ ಬಗ್ಗೆ ಅಸಹ್ಯ ಹುಟ್ಟುಬಿಡತ್ತೆ. ಏನೋ ಜನರ ಪರವಾಗಿ, ಇಲ್ಲದವ್ರ ಪರವಾಗಿ ಏನೋ ತನ್ನ ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡ್ತಾರೆ. ಎಸ್, ನಾನು ಗೌರವಿಸ್ತೀನಿ. ನಾಟ್ ದಿಸ್. ಐ ಡೋಂಟ್ ಗಿವ್ ರೆಸ್ಪೆಕ್ಟ್ ರಿಗಾರ್ಡಿಂಗ್ ದಿಸ್. ನಾನು ಕೊಡೋದಿಲ್ಲ ಆತನಿಗೆ ಈ ವಿಷಯದಲ್ಲಿ ನಾನು ಮರ್ಯಾದೆ ಕೊಡೋದಿಲ್ಲ. ಐ ಆಮ್ ಸಾರಿ. ಸೊ ಬಹುಶಃ ಎಲ್ಲ ಒಂದು ಕಡೆ ನಾವು ಸುಮ್ಮನಿದ್ರೆ ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಹೇಳಿಕೆನ ಕೊಟ್ರೆ ಒಂದು ಲೈಮ್ ಲೈಟ್ ಗ್ರಾಬ್ ಮಾಡಬಹುದು ಅನ್ನುವಂತ ಇಂಟೆನ್ಷನ್ ಇರಬಹುದಾ? ಆ ಇಂಟೆನ್ಷನ್ ಕೂಡ ಅವ್ರನ್ನೇ ಕೇಳ್ಬೇಕು. ನೀವು ಯಾವ ಉದ್ದೇಶವನ್ನ ಇಟ್ಕೊಂಡು ಈ ಹೇಳಿಕೆ ಕೊಟ್ಟಿದ್ರಿ, ಇದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು, ಯಾವ ಕಾರಣಕ್ಕೆ ಕೊಟ್ಟಿದ್ದೀರಿ ಅನ್ನೋಂಥದ್ದನ್ನ ಅವ್ರನ್ನ ಕೇಳಿ, ಮೇಧಾವಿನ. ರೈಟ್. ಥ್ಯಾಂಕ್ ಯು ಮೇಡಮ್. ನ್ಯೂಸ್ ಫಸ್ಟ್ ಜೊತೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.